ಶಾಲೆಗೆ ಕೊಠಡಿ ಬೇಕು ಅಂತ ಕೇಳಿದ್ದಕ್ಕೆ ಶಿಕ್ಷಕ ಅಮಾನತು. ಮುಖ್ಯ ಶಿಕ್ಷಕರ ಅಮಾನತು ಇದೀಗ ಕಂಡು ಶಾಲೆಗೆ ಕೊಠಡಿ ಬೇಕು ಅಂತ ಕೇಳಿದ್ದಕ್ಕೆ ಶಿಕ್ಷಕ ಅಮಾನತು. ಮುಖ್ಯ ಶಿಕ್ಷಕರ ಅಮಾನತು ಕಂಡು ಕೆರಳಿದ ವಿದ್ಯಾರ್ಥಿಗಳು. ಅಮಾನತು ಖಂಡಿಸಿ ಶಾಲೆಯ ಮುಂದೆ ಭಾರಿ ಪ್ರತಿಭಟನೆಯಾಗ್ತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆಯಲ್ಲಿ ಮಕ್ಕಳ ಪ್ರೊಟೆಸ್ಟ್. ಶಂಕರ್ ಸರ್ ಬೇಕೇ ಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮಕ್ಕಳು. ಶಿಕ್ಷಣಾಧಿಕಾರಿ ಕೃಷ್ಣಕುಮಾರಿ ಹಾಗೆ ಡಿಡಿಪಿಐ ರಮೇಶ್ ವಿರುದ್ಧ ಭಾರಿ ಆಕ್ರೋಶ ಕೇಳಿ ಬರ್ತಾ ಇದೆ. ತೀರಾ ಹಿಂದುಳಿದಿದ್ದಂತಹ ಗುಡಿಬಂಡೆ ಸರ್ಕಾರಿ ಶಾಲೆಯನ್ನ ಮಾದರಿ ಮಾಡಲು ಹೊರಟಿದ್ದಂತಹ ಶಿಕ್ಷಕ ಎಂ ಶಂಕರ್ ಅವರು ಮುಖ್ಯ ಶಿಕ್ಷಕರಾಗಿದ್ರು. ಶಿಥಿಲಗೊಂಡ ಶಾಲೆಗೆ ಕೊಠಡಿಗಳು ಬೇಕು ಅಂತ ಕೇಳಿದ್ದಂತಹ ಅವರ ಜೊತೆಗೆ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಕಾರಣಕ್ಕೆ ಅಮಾನತು ಮಾಡಿರುವಂತದ್ದು. ಶಾಲೆಯ ಅವ್ಯವಸ್ಥೆಯ ಬಗ್ಗೆ ಸುದೀರ್ಘವಾಗಿ ಸುದ್ದಿಯನ್ನ ಪ್ರಸಾರ ಮಾಡಿತ್ತು ನಿಮ್ಮ ಅಶ್ವವೇಗ ನ್ಯೂಸ್. ಶಾಲೆ ಅವ್ಯವಸ್ಥೆಯ ಬಗ್ಗೆ ಹೇಳಿಕೆಯನ್ನ ನೀಡಿದ್ದ ಮುಖ್ಯ ಶಿಕ್ಷಕ ಶಂಕರ್ ಅವರು, ಪ್ರಾಮಾಣಿಕ ಮುಖ್ಯ ಶಿಕ್ಷಕ ಶಂಕರ್ ಅಮಾನತು ಮಾಡಿದ್ದಕ್ಕೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಶಾಲೆಗೆ ಕೊಠಡಿ ಬೇಕು ಅಂತ ಕೇಳಿದ್ದಕ್ಕೆ ಶಿಕ್ಷಕ ಅಮಾನತು ಆಗಿರುವಂತದ್ದು. ಶಿಕ್ಷಕರ ಅಮಾನತು ಕಂಡು ಕೆರಳಿದ್ದಾರೆ ವಿದ್ಯಾರ್ಥಿಗಳು. ಅಮಾನತನ್ನ ಖಂಡಿಸಿ ಶಾಲೆಯ ಮುಂದೆಯೇ ಭಾರಿ ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಾರೆ ಮಕ್ಕಳು, ವಿದ್ಯಾರ್ಥಿಗಳು ಕೂಡ. ಏನಪ್ಪಿದ 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 ಏನಮ್ಮ ಇಲ್ಲಿ ಕುತ್ಕೊಂಡಿರೋದು? ಹೇಳಿ, ಯಾಕೆ ಕುತ್ಕೊಂಡಿರೋದು? ಏನು ಅದಲ್ಲ ಸಸ್ಪೆಂಡ್ ಮಾಡಿದ್ದಾರೆ. ಶಂಕರ್ ಸರ್ ಒಳ್ಳೆಯವರೇನಾ? ಚೆನ್ನಾಗಿ ಅವರೇ ಬೇಕಾ? ಏನಮ್ಮ ಇಲ್ಲಿ ಕುತ್ಕೊಂಡಿರೋ? ಶಾಲೆಗೆ ಕೊಠಡಿ ಬೇಕು ಅಂತ ಕೇಳಿದ್ದಕ್ಕೆ ಶಿಕ್ಷಕ ಅಮಾನತು ಮಾಡಿರುವಂಥದ್ದು. ಮುಖ್ಯ ಶಿಕ್ಷಕರ ಅಮಾನತನ್ನ ಕಂಡು ಕೆರಳಿದ್ದಾರೆ ವಿದ್ಯಾರ್ಥಿಗಳು. ಅಮಾನತನ್ನ ಖಂಡಿಸಿ ಶಾಲೆಯ ಮುಂದೆಯೇ ಭಾರಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಬೇಕೇ ಬೇಕು, ಶಂಕರ್ ಸರ್ ಬೇಕು, ಅವ್ರು ತುಂಬಾ ಒಳ್ಳೆಯವರು, ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ವಿದ್ಯಾರ್ಥಿಗಳು ಕೂಡ ಹೇಳ್ತಾ ಇರುವಂಥದ್ದು. ಇತ್ತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆಯಲ್ಲಿ ಮಕ್ಕಳು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಈ ಒಂದು ಅಧಿಕಾರಿಗಳ ವಿರುದ್ಧ ಈಗ ಕೇಳಿ ಬಂದಿರುವಂಥದ್ದು ಆಕ್ರೋಶ. ಏನು ಟಿವಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ, ಇವರೇ ಶಂಕರ್ ಎಂಬುವವರು. ಇವರು ಒಂದು ಅಧಿಕಾರಿಗಳ ಹತ್ರ ಮನವಿಯನ್ನ ಮಾಡ್ಕೊಂಡಿರ್ತಾರೆ. ಶಿಥಿಲಗೊಳ್ತಾ ಇದೆ ಎಲ್ಲ ಗೋಡೆಗಳು ಕೂಡ, ಮಕ್ಕಳು ಸರಿಯಾಗಿ ಶಾಲೆಗೆ ಬರಬೇಕು, ಅವರು ಕೂಡ ಒಳ್ಳೆಯ ಶಿಕ್ಷಣವನ್ನು ಪಡೆದುಕೊಳ್ಬೇಕು, ಈ ರೀತಿಯಾಗಿ ಕಟ್ಟಡಗಳು ಶಿಥಿಲಗೊಳ್ತಾ ಇದೆ, ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ ಅನ್ನುವಂತಹ ಕಾರಣಕ್ಕೆ ಅವರು ಮಾದರಿ ಶಾಲೆಗೆ ಒಂದು ಒತ್ತಾಯಕ್ಕೆ ಕೇಳಿ ಒಂದು ಅಧಿಕಾರಿಗಳಿಗೆ ಮನವಿಯನ್ನ ಮಾಡ್ಕೊಳ್ತಾರೆ.
ಹೊಸ ಕಟ್ಟಡ ಜೊತೆಗೆ ಏನು ಅವರೇನು ಹೊಸ ಕಟ್ಟಡ ಅಂತ ಕೇಳಿದ್ರಲ್ಲ, ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡಿಕೊಡಿ, ಶಿಥಿಲಗೊಳ್ತಾ ಇರುವಂತಹ ಗೋಡೆಗಳ ಕಾರ್ಯಕ್ಕೆ ಮುಂದಾಗಿ ಅಂತ ಹೇಳಿಕೊಂಡಿರ್ತಾರೆ, ಮನವಿಯನ್ನು ಮಾಡಿಕೊಂಡಿರ್ತಾರೆ. ಇದೀಗ ಶಾಲೆಗೆ ಕೊಠಡಿ ಬೇಕು ಅನ್ನುವಂತಹ ಕಾರಣ ಕೇಳಿದ್ದಕ್ಕೆ ಶಿಕ್ಷಣಾಧಿಕಾರಿಯಾಗಿರುವಂತಹ ಕೃಷ್ಣಕುಮಾರಿ ಹಾಗೆ DDPI ರಮೇಶ್ ಅವರು ಇವರನ್ನ ಅಮಾನತನ್ನ ಮಾಡಿರ್ತಾರೆ. ಮಾಧ್ಯಮದ ಮುಂದೆ ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಅಧಿಕಾರಿಗಳು ಇತ್ತ ಗಮನ ಹರಿಸ್ತಾ ಇಲ್ಲ, ಮಕ್ಕಳು ಓದೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ, ಜೀವ ಭಯದಲ್ಲಿಯೇ ಮಕ್ಕಳು ಪಾಠವನ್ನ ಕೇಳ್ತಾ ಇದ್ದಾರೆ ಅಂತ ಮಾಧ್ಯಮದ ಮುಂದೆ ಹೇಳಿಕೆಯನ್ನ ನೀಡಿರ್ತಾರೆ. ಈ ಕುರಿತಾಗಿ ಸುದೀರ್ಘವಾಗಿ ಅಶ್ವವೇಗ ನ್ಯೂಸ್ ಕೂಡ ಈ ಕುರಿತು ಸುದೀರ್ಘವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ಈ ಬೆನ್ನಲ್ಲೇ ಈ ಒಂದು ಮಾಧ್ಯಮದ ಮುಂದೆ ಹೇಳಿಕೆಯನ್ನ ನೀಡಿದ್ದಾರೆ ಅನ್ನುವಂತಹ ಒಂದೇ ಒಂದು ಕುಂಟು ನೆಪವನ್ನ ಹೇಳಿ ಈಗ ಅಮಾನತನ್ನ ಮಾಡಿದ್ದಾರೆ. ಈ ಒಂದು ಅಮಾನತನ್ನ ಖಂಡಿಸಿ ವಿದ್ಯಾರ್ಥಿಗಳು ಕೂಡ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವಂಥದ್ದು. ತೀರಾ ಹಿಂದುಳಿದಿದ್ದಂತಹ ಗುಡಿಬಂಡೆ ಸರ್ಕಾರಿ ಶಾಲೆ, ಈ ಒಂದು ಶಾಲೆಗೆ ಮಾದರಿ ಶಾಲೆಯನ್ನ ಮಾಡಲು ಹೊರಟಿದ್ದಂತಹ ಶಿಕ್ಷಕ ಅವರು ಎಂ ಶಂಕರ್ ಎಂಬುವವರು, ಅವರ ವಿರುದ್ಧ ಈಗ ಅಮಾನತನ್ನ ಮಾಡಿದ್ದಾರೆ. ಪಕ್ಕದಲ್ಲಿ ಟಿವಿ ಸ್ಕ್ರೀನಲ್ಲಿ ಏನು ಗಮನಿಸ್ತಾ ಇದ್ದೀರಲ್ಲ, ಮತ್ತೊಂದು ರೆಡ್ ಕಲರ್ ಶರ್ಟ್ ಹಾಕಿದ್ದಾರಲ್ಲ ಅವರೇ ಕೃಷ್ಣಕುಮಾರಿ ಹಾಗೆ DDPI ರಮೇಶ್ ವಿರುದ್ಧ ಈಗ ಆಕ್ರೋಶ ಕೇಳಿ ಬರ್ತಾ ಇರುವಂಥದ್ದು. ಮಕ್ಕಳು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಬೇಕು ಅಧಿಕಾರಿಗಳು, ಯಾಕೆ ಆ ಒಬ್ಬ ಶಿಕ್ಷಕರ ಪರವಾಗಿ ಮಕ್ಕಳು ಇವತ್ತು ಧ್ವನಿ ಎತ್ತಿದ್ದಾರೆ ಅನ್ನೋದನ್ನ. ಶಾಲೆಗೆ ಕೊಠಡಿ ಬೇಕು ಅಂತ ಕೇಳಿದ್ದಕ್ಕೆ ಶಿಕ್ಷಕ ಅಮಾನತನ್ನ ಮಾಡಿರುವಂತಹ ಘಟನೆ ನಡೆದಿರುವಂಥದ್ದು ಚಿಕ್ಕಬಳ್ಳಾಪುರದಲ್ಲಿ. ಇದೀಗ ಶಿಕ್ಷಕರ ಅಮಾನತನ್ನ ಖಂಡಿಸಿ ಮಕ್ಕಳು ಕೂಡ ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಾರೆ. ನಮಗೆ ಶಂಕರ್ ಸರ್ ಬೇಕೇ ಬೇಕು ಅನ್ನುವಂಥ ಕೂಗು ಕೇಳಿ ಬಂದಿರುವಂಥದ್ದು.